ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಆಗ್ರೋ ಸ್ಟುಡಿಯೋ. ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದೂ ಸಹ ತುಂಬ ಜನರಿಗೆ ಅಂದರೆ ಮ್ಯಾಕ್ಸಿಮಮ್ ಗೊತ್ತಿಲ್ಲದೆ ಇರುವಂತಹ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಏನು ಹಂಚ್ಕೋತಾ ಇದ್ದೀನಿ, ಏನು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ಸೊ ನಮ್ಮ ಒಂದು ರಾಸುಗಳು ಸಾಮಾನ್ಯವಾಗಿ ಈ ಒಂದು ಹೊರಗಡೆ ಮೇಯಿಸಲಿಕ್ಕೆ ಗ್ರೇಜಿಂಗ್ ಮಾಡಲಿಕ್ಕೆ ನಾವೇನಾದರೂ ಅಂದರೆ ಆ ಹುಲ್ಲು ಮೇಯಿಸಲಿಕ್ಕೋಸ್ಕರ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸೊ ಸಾಮಾನ್ಯವಾಗಿ ಒಂದು ಹಸುಗಳಿಗೆ ಆಗ್ಬೋದು, ಎಮ್ಮೆಗಳಿಗಾಗ್ಬೋದು, ಸೊ ಹಾವುಗಳು ಕಚ್ಚೋದು ಸಾಮಾನ್ಯವಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಯಾವಾಗ ಅಂತ ಅಂದರೆ ಸೊ ಅವುಗಳಿಗೆ ಏನಾದರೂ ತೊಂದರೆ ಆದಾಗ ಸೊ ಆಟೋಮೆಟಿಕಲಿ ಅದು ಅಂದರೆ ಅದು ತುಳಿಯೋವಂಥ ಸಂದರ್ಭ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಗಾಬರಿಯಿಂದ ಆಗ್ಬೋದು, ಮತ್ತೊಂದರಿಂದ ಆಗ್ಬೋದು, ಹಾವುಗಳು ಕಚ್ಚೋದು ಸಾಮಾನ್ಯವಾಗಿರುತ್ತೆ. ಸೊ ರಾಸುಗಳಿಗಾಗ್ಬೋದು, ಮನುಷ್ಯರಿಗಾಗ್ಬೋದು ಕಚ್ಚುತ್ತೆ. ಸೊ ಮನುಷ್ಯರಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಸೊ ನಾವಿಲ್ಲಿ ನಮ್ಮ ರಾಸುಗಳಿಗೆ ಹಾವು ಕಚ್ಚಿದರೆ ನಾವೇನು ಟ್ರೀಟ್ ಮಾಡಬೇಕು. ಸೊ ಹಾವು ಕೆಲವೊಮ್ಮೆ ನಾವು ಕಚ್ಚೋದನ್ನು ನೋಡೋಲ್ಲ, ಬಟ್ ಆಗ ನಮಗೆ ಯಾವ ರೀತಿ ತಿಳ್ಕೋಬೇಕು, ಇದು ಹಾವು ಕಚ್ಚಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆಯೇ ಏನು ಟ್ರೀಟ್ಮೆಂಟನ್ನು ಕೊಡಬೇಕು. ಸೊ ಫಸ್ಟ್ ಇಲ್ಲಿ ಹಾವು ಕಚ್ಚಿದ ತಕ್ಷಣ ಗೊತ್ತಾಗಿದೆ ನಮಗೆ ಅಂತ ಅಂದರೆ ಈಗ ನಾನು ಸಿಮ್ಟಮ್ಸ್ ಹೇಳ್ತೀನಲ್ವ, ಆ ಸಿಮ್ಟಮ್ಸು ಬರ್ತಾ ಇದೆ ಅಂತ ಅಂದರೆ ಅದು ಹಾವು ಕಚ್ಚಿದೆ ಅಂತ ಅರ್ಥ ಗೊತ್ತಾಗುತ್ತೆ ನಿಮಗೆ. ಗೊತ್ತಾದ ತಕ್ಷಣ ನೀವೇನು ಮಾಡಬೇಕು, ಫಸ್ಟ್ ಏಡ್ ಆಗಿ ನೀವೇನು ಮಾಡಬೇಕು. ಫಸ್ಟ್ ಏಡ್ ಆಗಿ ಸೊ ನಿಮಗೆ ಡಾಕ್ಟ್ರು ಬೇಗನೆ ಅವೈಲಬಿಲಿಟಿ ಇಲ್ಲದೇ ಇದ್ದರೆ, ಸೊ ನೀವು ಆಲ್ರೆಡಿ ಹೇಗೋ ಹೊರಗಡೆ ಇರ್ತೀರ. ಸೊ ಹೊರಗಡೆ ಇದ್ದಾಗ ಆಯುರ್ವೇದಿಕ್ಕಲ್ಲಿ ನಾವೇನು ಅಂದರೆ ಸಿಗುವಂತಹ ಸೊಪ್ಪು ಮತ್ತು ಬೇರುಗಳಿಂದ ಫಸ್ಟ್ ಏಡನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಹಾವು ಕಚ್ಚಿದ ತಕ್ಷಣವೇ ಅಂದರೆ ಸ್ವಲ್ಪ ಸಮಯದ ನಂತರ ಸೊ ಇವುಗಳಿಗೆ ರಿಯಾಕ್ಷನ್ಸ್ ಗೊತ್ತಾಗುತ್ತೆ. ರಾಸುಗಳಿಗೆ ವಿಷವನ್ನು ತಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಅದರಲ್ಲೂ ಸಾಮಾನ್ಯವಾಗಿ ಎಲ್ಲ ಹಾವುಗಳು ವಿಷಪೂರಿತ ಹಾವುಗಳು ಅಲ್ಲ. ಹಾಗಂತ ಹೇಳಿ ನಾವು ಹಾವು ಕಚ್ಚಿದೆ ಅಂತೇಳಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಕೆಲವೊಂದು ಹಾವುಗಳು ತೀರಾ ವಿಷವಾಗಿರುತ್ತೆ. ಸೊ ಆ ಒಂದು ವಿಷದ ಪ್ರಭಾವ ನಮ್ಗೆ ಆಲ್ರೆಡಿ ಆ ಒಂದು ಇದರಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ನೆಗ್ಲೆಕ್ಟ್ ಮಾಡೋದು ಸಹ ಅಷ್ಟು ಉತ್ತಮವಾದದ್ದಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಫಸ್ಟ್ ಏಡ್ ಏನು ಮಾಡಬೇಕು ಸ್ಟಾರ್ಟಿಂಗಲ್ಲಿ, ಅದಾದ ನಂತರ ಡಾಕ್ಟ್ರ್ ಹತ್ರ ನಾವು ಅದನ್ನು ತಿಳಿಸಿ ಯಾವ ರೀತಿ ಮೆಡಿಸಿನ್ಸ್ಗಳನ್ನು ಕೊಟ್ಟರೆ, ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು ಕೊಟ್ಟರೆ ವಿಷವನ್ನು ಡೌನ್ ಮಾಡೋದು. ಇಲ್ಲಿ ವಿಷ ಅನ್ನೋದು ಅತಿ ಬೇಗನೆ ಏರಲಿಕ್ಕೆ ಅಂದರೆ ಏರಿದು ಸಹ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ರಾಸುಗಳಿಗಿರುತ್ತೆ. ಸೊ ಬೇಗನೆ ಓವರಾಲ್ ರಿಯಾಕ್ಷನ್ ಆಗಿಬಿಟ್ಟು ಸೊ ತಕ್ಷಣ ಹಸು ಅಥವಾ ರಾಸುಗಳು ಮರಣ ಹೊಂದೋದು ಇಲ್ಲಿ ಕಡಿಮೆ. ಬಟ್ ಅದನ್ನು ನಾವು ವಿಷವನ್ನು ಇಳಿಸೋದಕ್ಕೆ ಅಂದರೆ ವಿಷ ಅನ್ನೋದು ಕಡಿಮೆ ಮಾಡಲಿಕ್ಕೋಸ್ಕರ ಸೊ ನಾವು ಇಂಜೆಕ್ಷನ್ಸ್ಗಳನ್ನು ಕೊಟ್ಟರೆ ಯಾವುದೇ ತೊಂದರೆಗಳೇನು ಆಗೋದಿಲ್ಲ ರಾಸುಗಳಲ್ಲಿ. ಸೊ ರಾಸುಗಳಿಗೆ ಆ ರೀತಿ ಒಂದು ಪವರ್ ಅನ್ನೋದು ಇರುತ್ತೆ, ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಸೊ ನಾವು ಏನನ್ನು ಮಾಡಬೇಕು. ಸೊ ಓವರಾಲ್ ಇಷ್ಟು ಸಹ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ವಾಚ್ ಮಾಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ಲೀಸ್ ನನ್ನ ಒಂದು ವಿಡಿಯೋಗಳಿಗೆ ಲೈಕ್ ಮಾಡಿ. ಸೊ ಪ್ಲೀಸ್ ಎಲ್ಲರೂ ಸಹ ಲೈಕ್ ಮಾಡಿ. ಸೊ ಹಾಗೆ ಅಂತೂ ವಿಡಿಯೋನ ನೋಡಿ ವಾಪಸ್ ಹೋಗಬೇಡಿ. ಸೊ ಲೈಕ್ ಕೊಟ್ಟು ನೀವು ಓದಿದ್ದೆ ಆದರೆ ಸೊ ನನಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನೀವು ನನಗೆ ಕೊಡುವಂಥ ಪ್ರೋತ್ಸಾಹ ಅದು ಅಂತ ನಾನು ತಿಳ್ಕೊತೀನಿ. ಓಕೆ, ಈ ವಿಡಿಯೋನ ಲೇಟ್ ಮಾಡ್ದಲೇ ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯವಾಗಿ ಹಾವು ಕಚ್ಚಿದಾಗ ಸೊ ಸಾಮಾನ್ಯವಾಗಿ ಹೊರಗಡೆ ಈ ಒಂದು ಅಂದರೆ ತುಂಬಾ ಗಿಡಗಳು ಹುಲ್ಲು ಹೆಚ್ಚಿನದಾಗಿ ಬೆಳೆದಿದ್ದಂಥ ಸಂದರ್ಭದಲ್ಲಿ ಸೊ ಅದು ಕಣ್ಣಿಗೆ ಕಾಣದೇ ಇದ್ದಾಗ ಅಕಸ್ಮಾತಾಗಿ ಏನಾದರೂ ಕಾಲಿಂದ ತುಳಿದಾಗ ಸೊ ಆ ಒಂದು ಇದಕ್ಕೆ ಹಾವು ಕಚ್ಚುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಮ್ಮೆ ಮಲಗಿದ್ದಾಗ ಸೊ ಅದು ಕಚ್ಚುವಂಥ ಚಾನ್ಸಸ್ ಇರುತ್ತೆ. ಕಚ್ಚಿದಾಗ ನೀವು ತಕ್ಷಣ ನಮಗೆ ಗೊತ್ತಾಗಲ್ಲ, ನಾವು ಅಲ್ಲೇ ಇದ್ದಾಗ ಹಾವು ನೋಡಿದ್ರೆ ಇದು ಕಚ್ಚಿದೆ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ನಾವು ಅಲ್ಲಿಲ್ಲ ಅಂದರೆ ಆ ಜಾಗದಲ್ಲಿ ನಾವು ಇಲ್ಲದೆ ಇದ್ದಾಗ ಹಸುವಿಗೆ ಅಥವಾ ಎಮ್ಮೆಗೆ ಏನಾದರೂ ಹಾವು ಕಚ್ಚಿದರೆ ಸೊ ಈ ಸಿಮ್ಟಮ್ಸ್ ಏನಿರುತ್ತೆ ಅಂದರೆ ಲಕ್ಷಣಗಳು ಏನಿರುತ್ತೆ ಅಂತಂದರೆ ಮುಖ್ಯವಾಗಿ ಇಲ್ಲಿ ಹಾವು ಕಚ್ಚಿ ಸ್ವಲ್ಪ ಸಮಯದ ನಂತರ ಅಫ್ಕೋರ್ಸ್ ಒಂದು ಅರ್ಧ ಗಂಟೆ ನಂತರ ಸೊ ಕೆಲವೊಂದು ರೀತಿಯ ಲಕ್ಷಣಗಳು ಗೊತ್ತಾಗ್ತಾ ಹೋಗ್ತದೆ. ಹಾವು ಕಚ್ಚಿದ ಭಾಗದಲ್ಲಿ ಕೂದಲುಗಳು ಸೊ ಎಮ್ಮೆ ಅಥವಾ ಹಸುವಿನ ಆ ಕೂದಲು ಏನಿರುತ್ತೆ ಅದು ನೇರವಾಗಿ ನಿಮಿರಿರುತ್ತೆ, ಅಂದರೆ ಸ್ಟಡಿಯಾಗಿರುತ್ತೆ, ನೇರವಾಗಿ ನಿಂತಿರ್ತವೆ ಆ ವಿಷದ ಪ್ರಭಾವಕ್ಕೆ. ಸೊ ಮುಖ್ಯವಾಗಿ ಅದು ಹಾಗೇನೆ ಅದು ನಮಗೆ ಗೊತ್ತಾಗೋದಿಲ್ಲ. ನಾವೇನು ಮೈಯೆಲ್ಲ ಚೆಕ್ ಮಾಡ್ತೀವ ಸೊ ಇಲ್ವಲ್ಲ, ಸೊ ಅದು ಗೊತ್ತಾಗಲ್ಲ. ಹಾಗಾದರೆ ಬೇರೆ ಏನು ಇದಂತ ಅಂದರೆ ಸೊ ಉಸಿರಾಟದಲ್ಲಿ ವ್ಯತ್ಯಾಸ, ತೀರಾ ಒಂದು ರೀತಿ ವ್ಯತ್ಯಾಸ ಅದು ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದೀರ್ಘವಾಗಿ ಹೇಳ್ಕೊಂಡು ದೀರ್ಘವಾಗಿ ಬಿಡ್ತಕ್ಕಂಥದ್ದು ಸೊ ಅದು ಆಗುತ್ತೆ. ಅಂದರೆ ಆ ಇರೆಗ್ಯುಲರ್ ಬ್ರೀತಿಂಗ್ ಆಗುತ್ತೆ. ಇರೆಗ್ಯುಲರ್ ಒಂದು ಸಲ ಸ್ಟಾಪ್ ಮಾಡಿಬಿಡುತ್ತೆ, ಇನ್ನೊಂದು ಸಲ ಹೇಳ್ಕೊಳ್ತಾ ಇರುತ್ತೆ. ಸೊ ಇರೆಗ್ಯುಲರ್ ಬ್ರೀತಿಂಗ್. ಇನ್ನು ಕೆಲವೇ ಹೀಟ್ ಜಾಸ್ತಿ ಆದಾಗಲೂ ಸಹ ಬುಸ 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 ಅಂತ ಇರುತ್ತೆ ಹಸುಗಳು, ಬಟ್ ಅದನ್ನು ನೀವು ಆ ರೀತಿ ಕನ್ಸಿಡರ್ ಮಾಡಬೇಡಿ. ಇರೆಗ್ಯುಲರ್ ಬ್ರೀತಿಂಗ್ ಇರುತ್ತೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಅದಾದ ನಂತರ ಮೇವನ್ನು ತಿನ್ನೋದೇ ಸ್ಟಾಪ್ ಮಾಡಿರುತ್ತೆ. ಒಂದು ವೇಳೆ ನೀವು ನೀರು ಕೊಟ್ಟರು ಕುಡಿಯೋಲ್ಲ, ಮೇವು ತಿನ್ನೋಲ್ಲ, ನೀರು ಕುಡಿಯೋಲ್ಲ, ಹಿಂಡಿ ಬೂಸ ಏನೇ ಇಟ್ಟರು ಅದು ತಿನ್ನಲಿಕ್ಕೆ ಹೋಗಲ್ಲ.
ಆ ಸಂದರ್ಭದಲ್ಲಿ ಯಾವಾಗ ವಿಷ ಅನ್ನೋದು ಪ್ರಭಾವ ಹೆಚ್ಚಾಗಿದ್ರೆ, ಇನ್ ಕೇಸ್ ಕಾಲಿಗೆ ಏನಾದರೂ ಕಚ್ಚಿದ್ರೆ ಕಾಲು ಖಂಡಿತ ಊತ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ, ಊತ ಬರುತ್ತೆ. ಅಂದರೆ ವಿಷದ ಪ್ರಭಾವ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಹಸುಗಳು ಅವುಗಳು ಕಚ್ಚಿದಾಗ ಮಾಮೂಲಿಯಾಗಿರುತ್ತೆ, ಬಟ್ ಅದರ ವಿಷ ಪ್ರಭಾವ ಕಡಿಮೆ ಇದ್ದಾಗ ಊತ ಬರದೇ ಇರ್ಬೋದು. ಬಟ್ ಕೆಲವೊಂದು ಕಚ್ಚಿದಾಗ ಕಂಪಲ್ಸರಿ ಊತ ಅನ್ನೋದು ಬಂದೇ ಬರುತ್ತೆ. ಸೊ ನೀರು ಕುಡಿಯಲ್ಲ ಮತ್ತು ಮೇವು ತಿನ್ನೋದಿಲ್ಲ. ಈ ಸಂದರ್ಭದಲ್ಲಿ ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ನೀರು, ಮೇವು, ಹಿಂಡಿ ಏನನ್ನೂ ತಿನ್ನೋದಿಲ್ಲ. ಹಾಗೆಯೇ ಇನ್ನೊಂದು ನಮಗೆ ಪಕ್ಕ ಗೊತ್ತಾಗುತ್ತೆ ಅಂತ ಅಂದರೆ ಈ ಒಂದು ಲಕ್ಷಣದಲ್ಲಿ ಏನದು ಅಂತ ಅಂದರೆ ಅದು ಮಲಗುವಂತಹ ಭಂಗಿ. ಸೊ ಏನದು ಮಲಗುತ್ತೆ ಅಂದರೆ ಮಾಮೂಲಿಯಾಗಿ ಮಲ್ಕೊಳ್ಳೋದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಮಲಗಿರುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ಅಂದರೆ ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಲಗಿರುತ್ತೆ. ಆಗ ಗೊತ್ತಾಗುತ್ತೆ, ಆ ಒಂದು ಸಿಂಪ್ಟಮ್ ಗೊತ್ತಾಗ್ಬಿಡುತ್ತೆ. ಸೊ ಅದು ಆದ ನಂತರ ಇರೆಗ್ಯುಲರ್ ಬ್ರೀತಿಂಗ್ ಮಾಡ್ತಾ ಇರುತ್ತೆ, ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಜೋರಾಗಿ ಉಸಿರಾಟ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡಿದಾಗ ನೀವು ಕಂಪಲ್ಸರಿ ಮಾಡಬೇಕಾದಂತಹ ಮುಖ್ಯ ಟ್ರೀಟ್ಮೆಂಟ್ ಏನು ಅಂತಂದರೆ, ಸೊ ನಿಮಗೆ ಅಮೃತ ಬಳ್ಳಿ ಗೊತ್ತಿದೆ, ಸುಮಾರು ಜನರಿಗೆ ಗೊತ್ತಿದೆ, ಗೊತ್ತಿಲ್ಲ ಅಂತ ನಾನು ಸ್ಕ್ರೀನಲ್ಲಿ ಆ ಒಂದು ಎಲೆಯನ್ನು ತೋರಿಸ್ತಾ ಇದ್ದೀನಿ. ಆ ಅಮೃತ ಬಳ್ಳಿಯ ಬೇರನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂತಹ ಗಿಡ ಇದು. ಸೊ ಆ ಬೇರನ್ನು ತಂದುಬಿಟ್ಟು ಒಂದು 200 ml ನೀರಿನಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು, ಅಂದರೆ ಕುಟ್ಟಿಬಿಟ್ಟು ಚೆನ್ನಾಗಿ ಅದರಿಂದ ರಸ ತೆಗಿಬೇಕು. ಒಂದು 100 ml ರಸ ಬರುವಷ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುಟ್ಟಿ ರಸ ತೆಗೆದು, ಸೊ ಒಂದು 200 ml ರಸವನ್ನು ಮಾಡಿ, ಸೊ ಅದನ್ನು ನೀವು ಡೈರೆಕ್ಟ್ ಕುಡಿಸ್ತಕ್ಕಂಥದ್ದು ಫಸ್ಟ್ ಒನ್. ನೆಕ್ಸ್ಟ್ ಬಂದುಬಿಟ್ಟು ಬಿಳಿ ಎಕ್ಕದ ಒಂದು ಬೇರನ್ನು, ಬಿಳಿ ಎಕ್ಕದ್ದು, ಮಾಮೂಲಿ ಎಕ್ಕದ್ದು ಬೇಡ, ಬಿಳಿ ಎಕ್ಕದ ಬೇರನ್ನು ತೆಗೆದು, ಸೊ ಅದನ್ನು ಸಹ ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಅದನ್ನು ರುಬ್ಬಬೇಕು, ಅದರಿಂದ ರಸ ತೆಗಿಬೇಕು. ಸೊ ರಸ ಸ್ವಲ್ಪ ಸ್ವಲ್ಪ ತೆಗೆದ್ರೆ ಅದು ಹಸು ಅಲ್ವಾ. ನಾವು ಮನುಷ್ಯರಿಗಾದರೆ ಸ್ಪೂನಲ್ಲಿ ಕುಡಿಸ್ಬೋದು, ಬಟ್ ಒಂದು ರಸ ಆ ದೊಡ್ಡ ಗಾತ್ರದ ದೇಹಕ್ಕೆ ಆಗಬೇಕು ಅಂದರೆ ಕನಿಷ್ಠ ಒಂದು 200 ml ಬೇಕಾಗುತ್ತೆ, 200-250 ml. ಸೊ ಹೆಚ್ಚು ಬೇರು ತಗೊಳ್ಳಿ, ಚೆನ್ನಾಗಿ ಕುಟ್ಬಿಟ್ಟು ಅದರಿಂದ ರಸ ತೆಗೆದು ಅದನ್ನು ಫಸ್ಟ್ ಏಡ್ ಆಗಿ ನೀವು ಕುಡಿಸಿದ್ದೆ ಆದರೆ ಸೊ ಅದಕ್ಕೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಅದಾದ ನಂತರ ಇದಕ್ಕೆ ವಾಸಿ ಆಗಿಬಿಡುತ್ತಾ, ಸೊ ಇದಕ್ಕೆ ಫ್ರೀ ಆಗುತ್ತಾ ಅಂತಂದರೆ ಖಂಡಿತ ಆಗೋಲ್ಲ. ಸೊ ಕೇವಲ ಇದೊಂದಕ್ಕೆ ಆಗೋದಿಲ್ಲ, ಇದು ನಾವು ಮಾಡಿದ್ದು ಜಸ್ಟ್ ಫಸ್ಟ್ ಏಡ್ ಅಷ್ಟೇ. ಇದನ್ನು ಮಾಡಿ ಸೊ ಸುಮಾರು ಗಂಟೆಗಳ ಕಾಲ ಅದಕ್ಕೆ ನಾವು ರಿಲೀಫನ್ನು ಕೊಡ್ಬೋದು. ಇದಾದ ನಂತರ ನಾವು ಏನನ್ನು ಮಾಡಬೇಕು, ಸೊ ಯಾವ ರೀತಿ ಮೆಡಿಸಿನ್ಸನ್ನು ಡಾಕ್ಟರ್ ಹತ್ರ ಕೊಡಿಸ್ಬೇಕು ಅನ್ನೋದನ್ನು ಸಹ ನಿಮ್ಗೆ ಹೇಳ್ತೀನಿ. ಸೊ ಮುಖ್ಯವಾಗಿ ಇಲ್ಲಿ ನಾವು ತುಂಬಾ ಸ್ಟ್ರೆಸ್ ಆಗಿರುತ್ತೆ, ಒಂದು ರೀತಿ ಮೂರ್ಛೆ ಹೋಗುವಂಥ ಚಾನ್ಸಸ್ಸು ಇರುತ್ತೆ. ವಿಷದ ಪ್ರಭಾವ ಜಾಸ್ತಿ ಇದ್ದಾಗ ಮೂರ್ಛೆ ಹೋಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ನಾವು ಆ ಒಂದು ಸಂದರ್ಭದಲ್ಲಿ ಈಗ ಆ್ಯಂಟಿಬಯೋಟಿಕ್ಗಳನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕಂಪಲ್ಸರಿ ಒಂದು ಸಲೈನ್ ಬಾಟಲ್ ಜೊತೆ ಸ್ನೇಕ್ ವೆನಮ್ ಆ್ಯಂಟಿ ಸಿರಮನ್ನು ಕೊಡಬೇಕಾಗುತ್ತೆ. ಸೊ ನಿಮಗೆ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಸ್ನೇಕ್ ವೆನಮ್ ಆ್ಯಂಟಿ ಸಿರಮನ್ನು ಕಂಪಲ್ಸರಿ ಸೆಲೈನ್ ಬಾಟ್ಲಲ್ಲಿ ಹಾಕಿ ಕೊಡಬೇಕಾಗುತ್ತೆ. ಸೊ ಅದರ ಜೊತೆ ಆ್ಯಂಟಿಬಯೋಟಿಕ್ಗಳನ್ನು ಸಹ ಕೊಡಬೇಕಾಗುತ್ತೆ. ಸೊ ಆ್ಯಂಟಿಬಯೋಟಿಕ್ಗಳನ್ನು ಕೊಟ್ಟರೆ ಏನು ತೊಂದರೆ ಇಲ್ಲ, ಇದರಿಂದ ಮ್ಯಾಕ್ಸಿಮಮ್ ಯಾವುದೇ ರೀತಿಯ ಮರಣ ಹೊಂದುವ ಚಾನ್ಸಸ್ ಏನು ಇರೋದಿಲ್ಲ. ಸೊ ಅದನ್ನು ನಾವು ಆ ರೀತಿಯೇ ಬಿಟ್ಟರೆ ಖಂಡಿತ ಅದು ಮರಣ ಸಹ ಹೊಂದಬಹುದು. ಸೊ ಈ ಒಂದು ಟ್ರೀಟ್ಮೆಂಟನ್ನು ಕೊಡಿಸಿದ್ದೆ ಆದರೆ ಡಾಕ್ಟರ್ ಬಳಿ. ಸೊ ಇದರಿಂದ ಅದರ ವಿಷದ ಪ್ರಭಾವವನ್ನು ನಾವು ಕಡಿಮೆ ಮಾಡಬೇಕು. ಇಲ್ಲಿ ಮೇಯ್ನು ನಾವು ಮಾಡಬೇಕಾಗಿರೋದು ವಿಷದ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ ಸೊ ಇವುಗಳನ್ನು ಕೊಡಬೇಕು. ಆ್ಯಂಟಿಬಯೋಟಿಕ್ ಆಗ್ಬೋದು, ಈ ಸ್ನೇಕ್ ವೆನಮ್ ಆ್ಯಂಟಿ ಸಿರಮ್ ಆಗ್ಬೋದು. ಸೊ ಇವುಗಳನ್ನು ಕೊಡೋದ್ರಿಂದ ಸೊ ವಿಷದ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಹಸು ಮಾಮೂಲಿ ಸ್ಥಿತಿಗೆ ಮರಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಆ ಉದ್ದೇಶದಿಂದ ನೀವು ಫಸ್ಟ್ ಏಡನ್ನು ಮಾಡಿ, ಆನಂತರ ನೀವು ವೆಟರ್ನರಿ ಸ್ಟಾಫ್, ವೆಟರ್ನರಿ ಡಾಕ್ಟರನ್ನು, ನಿಮ್ಮ ನಿಯರೆಸ್ಟ್ ಇರತಕ್ಕಂಥ ಡಾಕ್ಟರನ್ನು ಖಂಡಿತ ಕರೆದಾಗ ಸೊ ಅವರು ಈ ಒಂದು ರೀತಿಯ ಸಲೈನ್ ಬಾಟ್ಲ್ ಜೊತೆ ಸೊ ಇಂಜೆಕ್ಷನ್ಸ್ಗಳನ್ನು ಮತ್ತು ಆ್ಯಂಟಿಬಯೋಟಿಕ್ಗಳನ್ನು ಕೊಟ್ಟೋದರ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ತಾರೆ. ಕಡಿಮೆ ಮಾಡ್ಕೊಂಡು ನಾವು ನಮ್ಮ ರಾಸುಗಳನ್ನು ಈ ಒಂದು ಹಾವಿನ ಒಂದು ವಿಷದಿಂದ, ಹಾವಿ ಕಚ್ಚಿದಂತಹ ವಿಷದಿಂದ ಸೊ ನಿವಾರಣೆಯನ್ನು, ಆ ವಿಷವನ್ನು ನಿವಾರಣೆ ಮಾಡಿಕೊಂಡು ನಮ್ಮ ರಾಸುಗಳನ್ನು ನಾವು ಉಳಿಸ್ಕೋಬೋದು. ಇದು ಕಡಿಮೆ ಆಗ್ತಕ್ಕಂಥದ್ದು, ಬಟ್ ಎಲ್ಲ ಒಂದು ರೀತಿಯಲ್ಲಿ ಇದು ಆಗೋದಿಲ್ಲ ಅಂತೇಳಿ ನಾವು ನೆಗ್ಲೆಕ್ಟು ಮಾಡಬಾರ್ದು. ಸೊ ನೆಗ್ಲೆಕ್ಟ್ ಮಾಡೋದ್ರಿಂದ ಸೊ ಕೆಲವೊಂದು ರಾಸುಗಳು ಮರಣ ಹೊಂದಿರುವಂತಹ ಉದಾಹರಣೆಗಳು ಸಹ ಹೆಚ್ಚಾಗಿದ್ದಾವೆ. ಸೊ ಈ ರೀತಿ ಟ್ರೀಟ್ ಮಾಡಿಕೊಂಡು ನಿಮ್ಮ ರಾಸುಗಳನ್ನು ಉಳಿಸ್ಕೊಳ್ತೀರಾ, ಅವುಗಳನ್ನು ಸೇವ್ ಮಾಡ್ತೀರಾ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.